ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿರ ಅಂತ ಅಂದ್ಕೊಂಡು ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಕಾಲ್ ಹಿಸ್ಟ್ರಿನ ಹೇಗೆ ನೋಡೋದು ಅಂತ ತಿಳ್ಕೊಳ್ಳೋಣ. ಅದು ಡಿಲೀಟ್ ಆಗಿರೋದು. ಸೊ ಇಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದಾದಮೇಲೆ ಸರ್ಚ್ ಬಾರ್ ಹೋಗಿ. ಸರ್ಚ್ ಬಾರ್ ಹೋದಾದ್ಮೇಲೆ ಇಲ್ಲಿ E2PF SMS ಕಾಲ್ ಬ್ಯಾಕ್ ರಿಸ್ಟೋರ್ ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಡೌನ್ಲೋಡ್ ಇಲ್ಲ ಅಂದರೆ ಡೌನ್ಲೋಡ್ ಆದಮೇಲೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಕ್ಲಿಕ್ ಟು ಕಂಟಿನ್ಯೂ ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದಾದ್ಮೇಲೆ ಜನರಲ್ ಕಾಲ್ ಲಾಗ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಕ್ಲಿಕ್ ಮಾಡಿದ್ಮೇಲೆ ಡೇಟ್ ಕೇಳುತ್ತೆ. ಸೊ ಯಾವ ಡೇಟಿಂದ ಯಾವ ಡೇಟಿಗೆ ಬೇಕು ಅಂತ. ಸೊ ನಿಮ್ಗೆ ಯಾವ ಡೇಟ್ ಬೇಕು ಸೊ ಅದನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಟರ್ ಡಾಕ್ಯುಮೆಂಟ್ ಫೈಲ್ ನೇಮ್ ಅಂತ ಇರುತ್ತೆ. ಸೊ ಇದನ್ನು ಕಾಲ್ ಹಿಸ್ಟ್ರಿ ಅಂತ ಟೈಪ್ ಮಾಡಿ. ಕಾಲ್ ಹಿಸ್ಟ್ರಿ ಟೈಪ್ ಮಾಡಿದ್ರೆ ಸೊ ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಬೋದು. ಸೊ ನಿಮ್ಗೆ ಯಾವ ಡೇಟಿಂದ ಯಾವ ಡೇಟಿಗೆ ಹಾಕಿರುತ್ತಾ ಸೊ ಅಲ್ಲಿಂದ ಇಲ್ಲಿ ತನಕ PDF ಬಂದಿರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.